So hey guys, welcome to my new video. This is my second video. ಇದು ನನ್ನ ಸೆಕೆಂಡ್ ವಿಡಿಯೋ. ಇದು ನಾನು ಗೇಮ್ ಆಡಬೇಕಾದ್ರೆ ವಾಯ್ಸ್ ರೆಕಾರ್ಡಿಂಗ್ ಮಾಡೋಕ್ಕಾಗಿರಲಿಲ್ಲ. ಸೊ ಇವಾಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನಾನು ಹಂಗೆ ಫಸ್ಟ್ ರೌಂಡಲ್ಲಿ ಯಾಕೆ ಸುಮ್ಮನೆ ಕ್ಯಾಂಪ್ ಮಾಡೋದು ಅಂತ ರಶ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ನೋಡ್ಕೊಳ್ಳಿ. ನಾನು ಹಂಗೆ ಹೋಗ್ಬೇಕಾದ್ರೆ ನನ್ನ ಟೀಮ್ಮೇಟ್ಸ್ನ ಕೇಳಿದೆ ಎಲ್ಲಿದ್ದಾರೆ ಅಂತ. ಸೊ ಅವ್ರು ಲೆಫ್ಟಲ್ಲಿ ಅಲ್ಲೇ ಓಪನಲ್ಲಿ ಇದ್ದಾನೆ ಅಂತ ಹೇಳಿದ್ದಕ್ಕೆ ನನ್ನ ಹಾಗೆ ಹಿಂದೆಯಿಂದ ರಶ್ ಮಾಡಿದೆ. ಹಂಗೆ ಈ ಸೈಡ್ ನೋಡಿದಾಗ ಒಂದು ನಾಕ್ ಮಾಡಿದೆ. ನಾಕ್ ಆಗಿದ ತಕ್ಷಣ ಟೀಮ್ಮೇಟ್ಸು ಗ್ರೆನೇಡ್ ಬೇರೆ ಹಾಕಿದ್ರು. ಗ್ರೆನೇಡಿಂದ ಜಸ್ಟ್ ಮಿಸ್ ಅಂದ್ಕೊಂಡೆ, ಬಟ್ ನಾಕ್ ಆದೆ. ಹಂಗೆ ನನ್ನ ಟೀಮ್ಮೇಟು ಡಿಮಿಟ್ರಿ ಹಾಕಿದ್ರು. ಕವರ್ಗೆ ಬಂದು ಫಸ್ಟು ಮಿಡಿ ಹಾಕೊಳ್ಳೋಣ ಅಂದ್ಕೊಂಡು ಎನಿಮಿಗೆ ಡ್ಯಾಮೇಜ್ ಕೊಟ್ಟೆ, ಬಟ್ ಅವರು ತಪ್ಪಿಸ್ಕೊಂಡ್ರು. ಸೊ ಮಿಡಿ ಹಾಕೊಂಡು ನಿಂತ್ಕೊಂಡೆ. ಹಾಗೆ ನೋಡ್ತಿದ್ದಂಗೆ ಫಸ್ಟ್ ರೌಂಡ್ ಮುಗಿಸಿದ್ರು. ಸೊ ಹೇ ಗೈಸ್, ಹಂಗೆ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡಿದಿರೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ನ ಟಿಕ್ ಮಾಡಿ. ಇಲ್ಲಿ ನಾನು ನನ್ನ ಟೀಮ್ಮೇಟಿಗೆ ಎಮೋಟ್ ತೋರಿಸ್ತಿದ್ದೆ, ಹೊಸ ಎಮೋಟ್ ಸಿಕ್ತು ಅಂತ. ಹಂಗೆ ಟೀಮ್ಮೇಟ್ ತೋರಿಸಿದ್ರು ಈ ಎಮೋಟ್ ಆಲ್ರೆಡಿ ಅವ್ರ ಹತ್ರ ಇದೆ ಅಂತ. ಸೊ ಈ ರೌಂಡಲ್ಲಿ ನಾನು ಹಂಗೆ ಮುಂದಕ್ಕೆ ಹೋಗ್ಬೇಕಾದ್ರೆ ಟೀಮ್ಮೇಟ್ ನಂಬರ್ 1 ಹತ್ರ ಫುಡ್ ಮಾರ್ಕ್ಸ್ ಬಂತು. ಸೊ ನಾನು ಹಂಗೆ ಲೆಫ್ಟಲ್ಲಿ ನೋಡಿದಾಗ ಎನಿಮೀಸ್ ಎಲ್ಲ ಆಲ್ರೆಡಿ ನಮ್ಮ ಸೈಡ್ ಲೆಫ್ಟಲ್ಲಿ ಬಂದು ಕ್ಯಾಂಪ್ ಮಾಡ್ತಿದ್ರು. ಕೂತ್ಕೊಂಡಿದ್ದ ತಕ್ಷಣ ಯಾರೋ ಒಬ್ಳು ಹೊಡೋದ್ಲು. ನಾನು ಫಸ್ಟು ಹೊಡಿಯೋಕ್ಕೆ ಮುಂಚೆ ಮಿಡಿ ಹಾಕ್ಕೊಳ್ಳೋಣ ಅಂದ್ಕೊಂಡು ಮಿಡಿ ಹಾಕ್ಕೊಂಡೆ. ಹಂಗೆ ಒಬ್ಳನ್ನ ನಾಕ್ ಮಾಡಿದೆ. ಇನ್ನೊಬ್ಬನ ನಾಕ್ ಮಾಡೋಷ್ಟರಲ್ಲಿ ಗ್ಲೂ ಅಲ್ಲಿ ಹಾಕ್ಕೊಂಡು ರಿವೈವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಅದಕ್ಕೆ ಏನು ಮಾಡೋಣ ಅಂದ್ಕೊಂಡು ಮನೆ ಒಳಗಡೆಯಿಂದ ಈ ಬ್ಯಾಕ್ ಸೈಡ್ ಬಂದು ಅಲ್ಲಿಂದ ಚಿಂದ್ಯಾಗಿ ಹೊಡೆದೆ ಗುರು. ಟ್ರಿಪ್ಪಲ್ ಟೇಕ್ ಡೌನ್ ಮಾಡಿದ್ದೀನಿ ಇದೊಂದೇ ರೌಂಡಲ್ಲಿ ನಾನು. ಇಲ್ಲಿ ನಾನು ಥಾಮ್ಸನ್ ಎತ್ತಿದ್ದಕ್ಕೆ ನನ್ನ ಟೀಮ್ಮೇಟ್ಸ್ ನನಗೆ ರೇಗಿಸ್ತಿದ್ರು, ಏನು ಹೋಗಿ ಥಾಮ್ಸನ್ ಎತ್ತಿದ್ಯಾ ಅಂತ. ಹಂಗೆ ನೋಡ್ತಿದ್ದಂಗೆ ಥರ್ಡ್ ರೌಂಡಿಗೆ ಬಂದ್ವಿ. ಇಲ್ಲಿ MP5 ಬುಲೆಟ್ ಲೆವೆಲ್ 1 ಇತ್ತು, ಎತ್ತಕ್ಕೆ ಅಂತ ಬರೋಸ ಟೀಮ್ಮೇಟ್ ಎತ್ತಿದ್ರು. ಸೊ ಹಂಗೆ ನಾವು ರಶ್ ಮಾಡೋಣ, ಸೇಮ್ ಫಸ್ಟ್ ರೌಂಡ್ ಥರ ರಶ್ ಮಾಡೋಣ ಅಂತ ಒಂದೇ ಸಲ ರಶ್ ಮಾಡೋಕ್ಕೆ ಹೋದೆ. ಅದೇ ಟೈಮಿಗೆ ನನಗೆ ಲೆಫ್ಟ್ ಸೈಡಲ್ಲಿ ಎನಿಮೀಸ್ ಕಾಣಿಸಿದ್ರು. ನಾನು ಏನು ಮಾಡಿ, ಎನಿಮೀಸ್ ಕಾಣಿಸಿದ್ಮೇಲೆ ಹೋಗ್ಲೇಬೇಕಲ್ಲ, ಸುಮ್ಮನೆ ಕ್ಯಾಂಪ್ ಮಾಡ್ಕೊಂಡಿಲ್ಲ ಬದಲು ಅಂತ ಹಂಗೆ ರಶ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ರಶ್ ಮಾಡ್ತಿದ್ದಂಗೆ ಮುಂದೆ ಒಂದು ಗ್ಲೂ ವಾಲ್ ಕಾಣಿಸುತ್ತೆ, ಅಲ್ಲಿ ನೋಡಿ. ಆ ಗ್ಲೂ ವಾಲ್ ಹತ್ರ ಎನಿಮೀಸ್ ಇದ್ದಾರೆ ಅಂತ ಟೀಮ್ಮೇಟ್ಸ್ ಹೇಳಿದ್ದಕ್ಕೆ ನಾನು ರಶ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಹಂಗೆ ಸೈಡ್ಗೆ ಓಡ್ಬೇಕಾದ್ರೆ ಒಬ್ಬ ಕಾಣಿಸ್ಕೊಂಡ. MP5 ಹಂಗೂ ಹಿಂಗೂ ನಾಕ್ ಮಾಡಿದೆ, ನನ್ನೂ ನಾಕ್ ಮಾಡ್ದ. ನಾನು ಸರಿಯಾದ ಟೈಮಿಗೆ ಡಿಮಿಟ್ರಿ ಹಾಕಿಲ್ಲ ಅಂದರೆ ನನ್ನ ಕತೆ ಮುಗೀತಿತ್ತು. ಆದರೂ ಬಿಡಲಿಲ್ಲ ರಿವೈವ್ ಆಗೋಕ್ಕೆ. ಬಂದರು ಎನಿಮೀಸ್, ತಿರ್ಗಾ ನಾಕ್ ಮಾಡಿದ್ರು. ಅಷ್ಟರಲ್ಲಿ ನನ್ನ ಟೀಮ್ಮೇಟ್ ಬಂದು ನನ್ನ ಕಿಲ್ ಎತ್ಕೊಟ್ರು. ಇನ್ನೊಬ್ಬ ಉಳಿದಿದ್ದ, ಬಟ್ ಟೀಮ್ಮೇಟು ಒಬ್ಬರೇ ಇದ್ದಿದ್ದು. ಇಬ್ಬರಿಬ್ರು ಮ್ಯಾನೇಜ್ ಮಾಡೋಕ್ಕಾಗಲಿಲ್ಲ. ಇನ್ನೊಬ್ರು ನೋಡೋಷ್ಟರಲ್ಲಿ ಹಿಂದೆಯಿಂದ ಒಬ್ಬ ಬಂದು ಹೊಡೆದ. ನಾವು ಹಂಗೆ ಪಾಪ ಒಂದು ರೌಂಡ್ ಎನಿಮೀಸ್ಗೆ ಎತ್ಕೊಳ್ಳಿ ಅಂತ ಸರಿ ಅಂದ್ಕೊಂಡು ಸುಮ್ಮನಾದ್ವಿ. ನೆಕ್ಸ್ಟ್ ರೌಂಡ್ ಕಡೆ ಬಂದ್ವಿ. 4th ರೌಂಡ್ ಇದೆ ಆ್ಯಕ್ಚುಲಿ. ನಾನು ಅವಾಗಲಿಂದ ಮಾಡಿದಂಗೆ ಸೇಮ್ MP5 ಅಪ್ಗ್ರೇಡ್ ಮಾಡ್ಕೊಂಡು ಎತ್ಕೊಂಡೆ. ನೋಡೋಣ ಈ ರೌಂಡಲ್ಲಿ ಏನಾಗುತ್ತೆ ಅಂತ. ನಾನು ಬೇಸಿಕಲಿ ಸೇಮ್ ಈ ರೌಂಡಲ್ಲೂ ರಶ್ ಮಾಡೋಣ ಅಂತ ಅಂದ್ಕೊಂಡೆ. ಅದೇ ಟೈಮಿಗೆ ಇಲ್ಲೊಬ್ಬ ಟೀಮ್ಮೇಟು ನಾಕ್ ಆಗ್ತಾರೆ. ನಾನು ಅವ್ರನ್ನ ರಿವೈವ್ ಮಾಡ್ಕೊಂಡು ನಿಂತ್ಕೊಂಡೆ. ನಾನು ರಿವೈವ್ ಮಾಡೋ ಬದಲು ರಶ್ ಮಾಡಿದ್ದಿದ್ರೆ ಮೇ ಬಿ ರೌಂಡಲ್ಲಿ ನಾನು ಕಿಲ್ ಮಾಡ್ಬೋದಿತ್ತು. ಒಂದು ಅಟ್ಲೀಸ್ಟ್ ನಾಕ್ ಮಾಡಿದೆ. ಮುಂದೆ ಹೋಗಿ ಮಿಡಿ ಹಾಕೊಳ್ಳೋಷ್ಟರಲ್ಲಿ
ಅವ್ರ ಟೀಮ್ಮೇಟ್ಸು ನಮ್ಮನ್ನು ಬಿಡಲಿಲ್ಲ. ನಾನು ಅವಾಗಲೇ ಎಚ್ಚೆತ್ಕೊಂಡು ಫಸ್ಟ್ ಟೈಮ್ ಮಿಡಿ ಹಾಕೊಂಡು ಬ್ಲೂ ವಾಲ್ ಇಟ್ಕೊಂಡಿದ್ದೀರಿ, ನಾನು ಮೇ ಬಿ ಬದುಕ್ತಿದ್ದೇನೋ. ಇವನು ಯಾರೋ ಟೀಮ್ಮೇಟ್ ಆಫ್ಲೈನ್ ಹೋಗೋನೆ ನಂಬರ್ 1. ಓಹ್, ಎಲ್ಲ ರೌಂಡ್ ಯಾಕೋ ಆಡ್ತಿದ್ದಾರೆ ಚೆನ್ನಾಗಿ ಅನ್ಕೊಂಡಂಗೆ ವಿಕ್ಟ್ರಿ ಮಾಡಿದ್ರು. ಸೊ ಈಗ 5th ರೌಂಡ್ ಕಡೆ ಬಂದ್ವಿ. ರೌಂಡ್ 5 ನೋಡೋಣ ಈ ಮ್ಯಾಚ್ ಕ್ಲಿಯರ್ ಮಾಡ್ತೀವಾ ಇಲ್ವಾ ನಮ್ಮ ಕೈಲಿ ಆಗಲ್ವಾ ಅಂತ. ಸೇಮ್ ಆಸ್ ಇಟ್ ಈಸ್ MP5 ಅಪ್ಗ್ರೇಡೆಡ್ ಎತ್ತಿದೆ ನಾನು. ಗ್ಲೂ ವಾಲ್ ಒಂದು ಇಲ್ಲ ಅಂತ ಈ ಟೈಮಲ್ಲಿ ಗ್ಲೂ ವಾಲ್ ಕೇಳ್ತಿದ್ದೆ ಟೀಮ್ಮೇಟ್ಸ್ ಹತ್ರ, ಬಟ್ ಅವರು ಇಲ್ಲ ಅಂದರು. ಸೊ ಬನ್ನಿ ನೋಡೋಣ ಈ ರೌಂಡ್ ಗೆಲ್ತೀವ ಭುಯ ಹೊಡಿತೀವ ಅಂತ. ನಾನು ಹಂಗೆ ಈ ರೌಂಡಲ್ಲಿ ಬಂದಾಗ ಮುಂದೆ ಎನಿಮೀಸ್ ಕಾಲ್ ಕಾಣಿಸ್ತು. ನಾನು ಅದಕ್ಕೆ ಸುಮ್ಮನೆ ಕ್ಯಾಂಪ್ ಮಾಡೋದಂತ ಆ್ಯಸ್ ಇಟ್ ಈಸ್ ನಾನು ಅವಾಗಲೇ ಥರ ರಶ್ ಹೊಡೆದೆ. ಬಟ್ ಅವ್ರ ಟೀಮ್ಮೇಟ್ಸ್ ಸುಮ್ಮನೆ ಇರ್ತಾರಾ? ನನ್ನ ನೋಡಿದ್ದಕ್ಕೆ ನಮ್ಮ ಟೀಮ್ಮೇಟ್ಸ್ ಸುಮ್ಮನೆ ಇರ್ತಾರಾ? ನನ್ನ ಟೀಮ್ಮೇಟ್ಸ್ ಬಂದರು, ಅಲ್ಲಿಗೆ ಡಿಮಿಟ್ರಿ ಹಾಕಿದ್ರು. ನಾನು ರಿವೈವ್ ಆಗೋಷ್ಟರಲ್ಲಿ ಇನ್ನೊಬ್ಬ ಹೊಡೆದ. ಇನ್ನು 2v2 ಇದೀರ. ಈಗ 2v2 ಇದ್ದಿದ್ದು ಡಿಮಿಟ್ರಿಯಿಂದ ಒಬ್ಬರು ರಿವೈವ್ ಆಗಿ 3v2 ಆದರು. ಇಲ್ಲಿ ನನ್ನ ಟೀಮ್ಮೇಟ್ಸ್ ಸುಮ್ಮನೆ ಇರ್ತಾರಾ? ನನ್ನನ್ನು ಹೊಡೆದವನ್ನ ಸುಮ್ಮನೆ ಬಿಡ್ತಾರೆ ರಿವೈವ್ ಮಾಡೋಕ್ಕೆ? ಚೆನ್ನಾಗಿ ಹೊಡೆದು. ಸೊ ಈಗ 3v1 ಇದೆ, ನೋಡೋಣ ಏನಾಗುತ್ತೆ. 3v1 ಇಲ್ಲಿ 2v1 ಆಯಿತು. ಯಾರೋ ನನ್ನ ಟೀಮ್ಮೇಟ್ಸ್ ಸುಮ್ಮನೆ ಇರಲ್ಲ, ರಿವೈವ್ ಮಾಡೋಕ್ಕೆ ಅಂತ ಹೋದರು. ಓಹ್, ಸೈಕಾಗಿ ಭಯ ಆಯಿತು ಗಾಯ್ಸ್. MVP ನಾನೇ. ಸೊ ಅದಕ್ಕೆ ಈ ವಿಡಿಯೋ ಹಾಕ್ತಾಯಿದ್ದೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ. ಥ್ಯಾಂಕ್ ಯು, ಬಾಯ್.